ಅದು ಯಾವಾಗ ಆಗ್ಬೋದು? ಒಂದೆರಡು ದಿನ ಅಥವಾ ಅದೇನು ಅಷ್ಟು ಅರ್ಜೆಂಟ್ ಏನಿಲ್ಲ. ಹಾ. ಬೆಳೆ ಕೊಡ್ಬೇಕು, ಕೊಡ್ತೀವಿ. ಸರ್, ಈಗ ನಾಗೇಂದ್ರ ಅವರು ಖಾತೆ ಹಂಚಿಕೆ ಸಂಬಂಧ ಸರ್, ಈಗಾಗಲೇ ಸಚಿವ ಸ್ಥಾನ ನೀಡಿದೀರಾ, ಖಾತೆ ಹಂಚಿಕೆ ಸೆಷನ್ ಬೇರೆ ಹತ್ರ ಬರ್ತಿದೆ. ಇನ್ನು 3 ದಿನ, ನಾಳೆ ಬೆಳಿಗ್ಗೆ 3 ದಿನ. ಎಷ್ಟು ದಿನ ಆಯ್ತು? ಯಡಿಯೂರಪ್ಪನವ್ರು ಎಷ್ಟು ದಿನ ಇದ್ರು? ನಾವೆಲ್ಲರಿಗೂ ಹೋಗಿ, ನೀವು ಮಂತ್ರಿಗಳು ಎಲ್ಲ ಜಿಲ್ಲೆಗಳಿಗೆ ಹೋಗಿ ಎಲ್ಲ ಬರದ ಬಗ್ಗೆ ನೋಡಿ ಅಂತ ಹೇಳಿದೀನಿ. ಎಲ್ಲರಿಗೂ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೋಗಿ ಎಲ್ಲ ತಂದು ಎಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಕೊಡ್ತೀನಿ. ಅಂದ್ರೆ ಅಧಿವೇಶನ ಶುರು ಆಗ್ತಾ ಇದೆ ಶಾರ್ಟ್ಲಿ. ಅಷ್ಟೊತ್ತಿಗೆ ಬಿಡ್ರಿ ಸರ್. ನಾಗೇಂದ್ರ ಸರ್, ಎಲ್ಲದಕ್ಕೂ ಉತ್ತರ ಕೊಡ್ತಿದ್ದಾರೆ. ಕೆಲಸ ಒಬ್ರೆ ಬೇಕಾ ಉತ್ತರ ಕೊಡ್ತಾರೆ? ಖಾತೆನೆ ಕೊಡ್ಬೇಕು ಅಂತ ಹೇಳಿ, ನಾಳೆನೆ ಕೊಡ್ಬೇಕು ಅಂತ ಹೇಳಿ ಒಬ್ಬನೇ ಎಲ್ಲಾ ಖಾತೆಗೂ ಈಗ ಕೊಡ್ತೀನಿ. ಇಲ್ಲ ಅಲ್ಲೇ ನೀವು ಒಬ್ಬ ಕೊಡ್ಬೇಕು, ನೀವು ಹೋಗ್ಬೇಕು. ಅದಕ್ಕೆ ಆಗ್ತದೆ ಕೆಲಸ. ಅಲ್ಲ ಸರ್, ಸಚಿವ ಸ್ಥಾನ ಸರ್, ಈಗ ನಾಗೇಂದ್ರ ಅವ್ರ ವಿಚಾರದಲ್ಲಿ ಸರ್, ನಾಗೇಂದ್ರ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರುವಂತದ್ದು, ಜೊತೆಗೆ ಅವ್ರ ಮೇಲೆ ಜಾಮೀನಲ್ಲಿದ್ದಾರೆ, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಟ್ ಷರತ್ತುಗಳೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಯಾರ ಮೇಲೆ ಕೇಸ್ ಇಲ್ಲ ಈ ದೇಶದಲ್ಲಿ? ಯಾರ ಮೇಲೆ ಕೇಸ್ ಇಲ್ಲ? ಕುಮಾರಸ್ವಾಮಿ ಅವರು ಜಾಮೀನು ತಗೊಂಡಿಲ್ವಾ? ಡಿ ಕೆ ಶಿವಕುಮಾರ್ ಜಾಮೀನು ಎಷ್ಟು ಜನ ಮಂತ್ರಿ ಆಗಿದ್ದವರೆಲ್ಲ ಜಾಮೀನು ತಗೊಂಡಿಲ್ವಾ? ಈಗಿರೋಲ್ಲ ತಗೊಂಡಿಲ್ವಾ? ಎಷ್ಟು ಜನ ಕೇಸ್? ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಅಂತ, ಷರತ್ತುಗಳ ಉಲ್ಲಂಘನೆ ಆಗಿದೆ ಅಂತ. ಕರ್ನಾಟಕ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಅಂತ ಸರ್. ನನಗೆ ಯಾವಾಗೂ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನಾವೆಲ್ಲ ಸರಿ ನೋಡಿದೀವಿ. ಅವ್ರ ಮೇಲೆ ಯಾವ್ದು ಉಲ್ಲಂಘನೆ ಆಯ್ತು ಅಂತ ಹೇಳಿ ಅವ್ರಿಗೆ ಯಾವ್ದೋ ಶಿಕ್ಷೆ ಕೊಟ್ಟು ಜೈಲು ಪರ್ಮನೆಂಟ್ ಆಗಿರುವಂತ ಯಾವ ಆದೇಶ ಕೊಟ್ಟಿಲ್ಲ. ಕಾನೂನು ಇದೆ, ಕಾನೂನು ನೋಡ್ತೇವೆ. ಅಪೋಸಿಷನ್ ಪಾರ್ಟಿಗೆ ಏನೋ ಸುದ್ದಿ ಬೇಕಲ್ಲ, ಚರ್ಚೆ ಮಾಡ್ತಾ ಇರ್ತೀವಿ. ಸರ್, ಈಗ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಭೇಟಿ ಆಗ್ತದೆ. ಬಂದಾಗೆಲ್ಲ ಭೇಟಿ ಮಾಡ್ತೀನಿ. ಈಗ ಸರಿ ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ನಾಳಿದ್ದು ಮಾಡ್ತೀನಿ, ಆಚೆ ನಾಳಿದ್ದು ಮಾಡ್ತೀನಿ, ದಿನ ಭೇಟಿ ಮಾಡ್ತೀನಿ. ದೆಹಲಿ ಎಷ್ಟು ದಿನ ಪ್ರವಾಸ ಸರ್? ದೆಹಲಿ ಪ್ರವಾಸ ಎಷ್ಟು ದಿನ ಸರ್? ಇವತ್ತು ಪ್ರವಾಸ ಇದೆ, ನಾಳೆ ಬೆಳಿಗ್ಗೆ ಕೋಲಾರ ಪ್ರವಾಸ. ಕೋಲಾರ.